ಹಲೋ ವಿವರ್ಸ್. ಇವತ್ ನಾನು ಜೈಲರ ಹುಡುಗನ ಹೊಸ ದಿನ ಸಾರಿ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿಯ ರಿವ್ಯೂನ ಮಾಡ್ತಾ ಇದ್ದೀನಿ. ಮೊದಲನೇ ವಿಷಯ, ನಿಮಗೆ ಈ ಮೂವಿ ಅರ್ಥ ಆಗ್ಬೇಕು ಅಂದ್ರೆ ಸ್ಪೈಡರ್ ಮ್ಯಾನ್ ಫ್ರಾಂಚೈಸಿಲ್ ಬಂದಿರೋ ಎಲ್ಲ ಮೂವಿನೂ ನೋಡಿರ್ಬೇಕು. ಅಟ್ಲೀಸ್ಟ್ ಸ್ಪೈಡರ್ ಮ್ಯಾನ್ ನೋವೇ ಹೋಮ್ನಾದ್ರೂ ನೀವು ನೋಡಿದ್ರೆ ಈ ಮೂವಿಯ ಕಾಂಟೆಕ್ಸ್ಟ್ ಬಂದು ನಿಮಗೆ ಅರ್ಥ ಆಗುತ್ತೆ. ಇಲ್ಲ, ನಾನು ಆ ಮೂವಿ ಯಾವ್ದನ್ನು ನೋಡಿಲ್ಲ ಆದ್ರೆ ಈ ಮೂವಿನ ನೋಡ್ಬೇಕು ಅನ್ಕೊಂತಿದ್ದೀನಿ ಅಂದ್ರೂ ಏನು ಪ್ರಾಬ್ಲಮ್ ಇಲ್ಲ. ಒಂದು ಸ್ಟ್ಯಾಂಡ್ ಅಲೋನ್ ಮೂವಿಯಾಗಿ ನೋಡಬಹುದು. ಆದ್ರೆ ನಿಮ್ಗೆ ಅರ್ಥ ಆಗಕ್ಕಿಂತ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ. ಯಾರು ಇವರೆಲ್ಲ, ಇಲ್ಲೇನ್ ನಡೀತಿದೆ, ಸ್ಪೈಡರ್ ಮ್ಯಾನ್ ಇದೆ ಏನ್ ಮಾಡ್ತಿದ್ದಾನೆ ಅಂತ. ಸೊ ಬೆಟರ್ ಆ ಮೂವಿಯ ನೋಡ್ಕೊಂಡ್ ಬಂದ್ ಆದ್ಮೇಲೆ ಈ ಮೂವಿನ ನೋಡಿ. ಓಕೆ ಓಕೆ ಓಕೆ, ತುಂಬಾ ಡೀಪ್ ಆಗಿ ಹೋಗೋದ್ ಬೇಡ. ಈ ಮೂವಿಯ ರಿವ್ಯೂನ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ಮೂವಿಯ ಕತೆ ವಿಷಯಕ್ಕೆ ಬಂದ್ರೆ, ಈ ಮೂವಿ ಸ್ಪೈಡರ್ ಮ್ಯಾನ್ ನೋ ವೇ ಹೋಮ್ ಮೂವಿಯ ಕಥೆಯ ಕಂಟಿನ್ಯೂಷನ್. ಆ ಮೂವಿಲಿ ಏನಾಗಿತ್ತು ಅಂತ ನಮ್ಮೆಲ್ರಿಗೂ ಚೆನ್ನಾಗಿ ಗೊತ್ತು. ಸ್ಪೈಡರ್ ಮ್ಯಾನ್ ಐಡೆಂಟಿಟಿ ರಿವೀಲ್ ಆಗಿದ್ರಿಂದ ಆತ ಡಾಕ್ಟರ್ ಸ್ಟ್ರೇಂಜ್ ನ ಹೆಲ್ಪ್ ನ ತಗೊಂಡು ಅವನ ಒಂದು ಐಡೆಂಟಿಟಿ ಎಲ್ಲರ ಮನ್ಸಿಂದನೂ ಅಳಿಸೋಗ್ಲಿ, ಮೀನ್ಸ್ ಅವ್ರ ಎಲ್ಲಾರ ಬ್ರೈನ್ ಇಂದ ಪೀಟರ್ ಪಾರ್ಕರ್ ಸ್ಪೈಡರ್ ಮ್ಯಾನ್ ಅನ್ನೋ ಒಂದು ವಿಷಯ ಎಲ್ರಿಗೂ ಮರ್ತೋಗೋ ತರ ಆಗ್ಲಿ ಅಂತ ಅವ್ರು ಡಾಕ್ಟರ್ ಸ್ಟ್ರೇಂಜ್ ಸಹಾಯನ ತಗೊಂಡು ಅದನ್ನ ಮಾಡಿರ್ತಾನೆ. ಅದರಿಂದ ಆದಂತ ಎಫೆಕ್ಟ್ ಏನು ಅಂತಂದ್ರೆ, ಅವನ ಸ್ನೇಹಿತರು, ಅವನ್ನ ಇಷ್ಟಪಡುವಂತ ಹುಡುಗಿ ಎಲ್ಲರ ಮೈಂಡ್ ಇಂದ ಪೀಟರ್ ಪಾರ್ಕರ್ ಅನ್ನೋ ನೆನಪೆ ಅಳ್ಸೋಗ್ಬಿಡುತ್ತೆ. ಅದರ ಕಾರಣ ಈಗ ನಮ್ಮ ಪೀಟರ್ ಪಾರ್ಕರ್, ಐ ಮೀನ್ ಸ್ಪೈಡರ್ ಮ್ಯಾನ್, ಅವನ ಪರ್ಸನಲ್ ಲೈಫ್ ಅಲ್ಲಿ ತುಂಬಾನೇ ಒಂಟಿ ಆಗಿದ್ದಾನೆ. ಅವನ ಖುಷಿನ ಹಂಚ್ಕೊಳಕ್ಕೆ ಅವನ ಹತ್ರ ಸ್ನೇಹಿತರಿಲ್ಲ. ಅವನು ಬೇಜಾರಲ್ಲಿದ್ದಾಗ ಅವನನ್ನ ಒಂದು ಮೋಟಿವೇಟ್ ಮಾಡೋದಕ್ಕೆ ಅವನನ್ನ ಟೇಕ್ ಕೇರ್ ಮಾಡ್ತಿದ್ದಂತಹ ಆಂಟ್ ಮೇರ್ ಅವನ ಜೊತೆಗೀಗ ಇಲ್ವೇ ಇಲ್ಲ. ಆಕ್ಚುಲಿ ಅವರು ಡೆತ್ ಆಗಿದ್ದಾರೆ. ಇಷ್ಟೆಲ್ಲ ಒಂಟಿತನನ ಅನುಭವಿಸ್ತಿರುವಂತ ಸ್ಪೈಡರ್ ಮ್ಯಾನ್ ಆರೋಗ್ಯದಲ್ಲಿ ಒಂದು ಸಮಸ್ಯೆನ ನೋಡ್ತಾ ಇರ್ತಾನೆ. ಈ ಆರೋಗ್ಯ ಸಮಸ್ಯೆನೇ ಒಂದು ಚಾಲೆಂಜು ಅಂತ ಅನ್ಕೊಂತಿರ್ಬೇಕಾದ್ರೆ ಸಡನ್ ಆಗಿ ಡ್ಯಾಮೇಜ್ ಕಂಟ್ರೋಲ್ ಅನ್ನೋ ಒಂದು ಗೌರ್ಮೆಂಟ್ ಸೆಕ್ಟರ್ ಮೇಲೆ ಒಬ್ಬ ಕಾಣದೇ ಇರುವಂತಹ ವಿಲನ್ ಅಟ್ಯಾಕ್ ಮಾಡ್ತಾ ಇದ್ದಾನೆ. ಆ ವಿಲನ್ ಎಷ್ಟು ಸ್ಟ್ರಾಂಗ್ ಅಂತಂದ್ರೆ ಅವನು ಕೂತ್ ಜಾಗದಲ್ಲೇನೆ ಎಲ್ಲಾರ ಮೈಂಡ್ನು ಕಂಟ್ರೋಲ್ ಮಾಡಬಹುದು. ಕಣ್ಣಿಗೆ ಕಾಣೋ ಶತ್ರುಗಳ ಜೊತೆನೆ ಅಷ್ಟು ಕಷ್ಟಪಟ್ಟು ಹೋರಾಡೋ ನಮ್ ಸ್ಪೈಡರ್ ಮ್ಯಾನ್ ಕಣ್ಣಿಗೆ ಕಾಣದೇ ಇರೋ ಆ ಶತ್ರು ಜೊತೆ ಹೇಗೆ ಹೋರಾಡ್ತಾನೆ. ಫಸ್ಟ್ ಆಫ್ ಆಲ್ ಆ ವಿಲನ್ ಯಾರು, ಅವನ್ಗೂ ಸ್ಪೈಡರ್ ಮ್ಯಾನ್ಗೂ ಈ ಡ್ಯಾಮೇಜ್ ಕಂಟ್ರೋಲ್ಗೂ ಏನ್ ಸಂಬಂಧ ಅನ್ನೋದೇ ಈ ಮೂವಿಯ ಓವರ್ ಆಲ್ ಸ್ಟೋರಿ. ನಿಜ ಹೇಳ್ತೀನಿ, ಇದರ ಎಕ್ಸಿಕ್ಯೂಷನ್ ಅಂತೂ ಸೂಪರ್ ಆಗಿತ್ತು. ಮೋರ್ ದ್ಯಾನ್ ಎ ಸೂಪರ್ ಹೀರೋ, ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿನ ನಾನು ನೋಡ್ತಾ ಇದ್ದೀನಿ ಅನ್ನೋ ಫೀಲ್ ಕೊಡ್ತು. ಅದರ ಜೊತೆಗೆ ಇಲ್ಲಿ ತುಂಬಾನೇ ವರ್ಕ್ ಆಗಿದ್ದು ಅಂತಂದ್ರೆ ಎಮೋಷನ್ಸ್. ಇದರ ವಿಶೇಷತೆ ಏನು ಅಂತಂದ್ರೆ, ನಾವು ಹೀರೋಗೂ ಕನೆಕ್ಟ್ ಆಗ್ತೀವಿ ಅಂಡ್ ಒಂದ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ವಿಲ್ಲನ್ಗೂ ಕೂಡ ಕನೆಕ್ಟ್ ಆಗ್ತೀವಿ. ಯಾವ ತರ ಒಂದು ನಮ್ಮ ಎಮೋಷನ್ ನ ಇದು ಸೆಟ್ ಮಾಡುತ್ತೆ ಅಂದ್ರೆ, ಈ ಕಡೆ ಹೀರೋ ಮಾಡ್ತಿರೋದು ಕರೆಕ್ಟು, ಆ ಕಡೆ ವಿಲ್ಲನ್ ಮಾಡ್ತಿರೋದು ಕರೆಕ್ಟು ಅಂತ ಅನ್ಸುತ್ತೆ. ಅಂಡ್ ಆಕ್ಟಿಂಗ್ ವೈಸ್ ಎಲ್ಲರೂ ಮಾರ್ವಲಸ್ ಆಕ್ಟಿಂಗ್ ನ ಇದರಲ್ಲಿ ಮಾಡಿದ್ದಾರೆ. ವಿಲ್ಲನ್ ಆಗಿರ್ಬೋದು, ಹೀರೋ ಆಗಿರ್ಬೋದು, ಈವನ್ ಹೀರೋಯಿನ್ ಪರ್ಫಾರ್ಮೆನ್ಸ್ ಕೂಡ ಒಂದೊಂದ್ ಕಡೆ ಓ ಮೈ ಗಾಡ್ ಅನ್ನೋಷ್ಟು ಒಂದು ಸರ್ಪ್ರೈಸಿಂಗ್ ನ ಮಾಡ್ತು. ಸೊ ಇದೆಲ್ಲದ್ರ ಜೊತೆಗೆ ನಮಗೆ ಥ್ರಿಲ್ ಕೊಡೋ ಅಂತ ಆಕ್ಷನ್ ಸೀಕ್ವೆನ್ಸ್, VFX ಅಂಡ್ CGI ನ ತುಂಬಾನೇ ಚೆನ್ನಾಗಿ ಬ್ಲೆಂಡ್ ಮಾಡಿದ್ದಾರೆ. ಈ ಎಲ್ಲಾ ವಿಶೇಷತೆಗಳ ಜೊತೆಗೆ ಸರ್ಪ್ರೈಸಿಂಗ್ ಕ್ಯಾಮಿಯೋಸ್ ಅಂಡ್ ಗೆಸ್ಟ್ ಅಪಿಯರೆನ್ಸ್ ಕೂಡ ಇದೆ. ಓವರ್ ಆಲ್ ಇದು 100 ಅಲ್ಲ 200% ಎಂಟರ್ಟೈನಿಂಗ್ ಮೂವಿ ಅಂತ ನಾನು ಹೇಳ್ತೀನಿ. ನೋಡಿ, ನಾನು ಈ ವಿಡಿಯೋನ ಮಾಡೋ ಉದ್ದೇಶ ಏನು ಅಂತಂದ್ರೆ ನನ್ನ ಅನಿಸಿಕೆಗಳನ್ನ ಹಂಚ್ಕೊಳ್ಳೋದಕ್ಕೆ. ನೋಡಿ, ಈ ಮೂವಿ ಏನಿದೆ ಇದು ನನಗೆ ಇಷ್ಟ ಆಯ್ತು ಅನ್ನೋದನ್ನ ನಾನು ನಿಮ್ಮ ಹತ್ರ ಹಂಚ್ಕೊಂತಿದ್ದೀನಿ. ಕೆಲವ್ರಿಗೆ ಕೆಲವು ಮೂವಿ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗೋದಿಲ್ಲ. ನೀವೇನಾದ್ರೂ ಮಾರ್ವೆಲ್ ಸಿನಿಮ್ಯಾಟಿಕ್ ಯೂನಿವರ್ಸ್ ಮೂವಿಗಳನ್ನ ಫಾಲೋ ಮಾಡ್ತಾ ಇದ್ರೆ, ಅವೆಂಜರ್ಸ್ ಅಂಡ್ ಸೂಪರ್ ಹೀರೋ ಮೂವೀಸ್ಗಳನ್ನ ನೋಡೋದು ನಿಮಗೆ ಇಷ್ಟ ಆಗಿದ್ರೆ ಈ ಮೂವಿನ ನೋಡಿ, ನಿಮ್ಗೆ ತುಂಬಾನೇ ಇಷ್ಟ ಆಗುತ್ತೆ. ಇಲ್ಲಪ್ಪ, ನಾವು ಪಕ್ಕ ಲೋಕಲ್ ಮೂವೀಸ್ ಮಾತ್ರನೇ ನೋಡೋದು, ಹಾಲಿವುಡ್ಗೂ ನಮಗೂ ದೂರ ಅಂತಂದ್ರೆ ಅದು ನಿಮ್ ಇಷ್ಟ. ಇನ್ನೊಂದು ಒಳ್ಳೆ ವಿಷಯ ಏನು ಅಂತಂದ್ರೆ, ಈ ಮೂವಿ ಕನ್ನಡ ಡಬ್ಬಿಂಗ್ ಅಲ್ಲೂ ಕೂಡ ಅವೈಲಬಲ್ ಆಗಿದೆ ಅಂಡ್ ಕನ್ನಡ ಡಬ್ಡ್ ಕ್ವಾಲಿಟಿ ಕೂಡ ತುಂಬಾನೇ ಸೂಪರ್ ಆಗಿದೆ. ಈ ಮೂವಿ ಮುಗ್ದಾದ್ಮೇಲೆ ಬಂದಂತಹ ಪೋಸ್ಟ್ ಕ್ರೆಡಿಟ್ ಸೀನು ತುಂಬಾನೇ ಚೆನ್ನಾಗಿತ್ತು ಅಂಡ್ ಈ ಮೂವಿಯ ನೆಕ್ಸ್ಟ್ ಪಾರ್ಟ್ಗೆ ಅದು ಲೀಡ್ ನ ಕೊಡುತ್ತೆ. ನಮ್ಮೆಲ್ರಿಗೂ ಗೊತ್ತು, ನಮ್ಮ ಸ್ಪೈಡರ್ ಮ್ಯಾನ್ ಬಂದು ಅವೆಂಜರ್ಸ್ ಟೀಮ್ ನ ಸೇರ್ಕೊಂಡಿದ್ದಾರೆ ಅಂತ. ಆ ಮೂವಿ ಬರಕ್ಕಿಂತ ಮುಂಚೆ ಸ್ಪೈಡರ್ ಮ್ಯಾನ್ ಕ್ಯಾರೆಕ್ಟರ್ ಡೂಮ್ಸ್ ಡೇಲ್ ಕೂಡ ಅಪಿಯರ್ ಆಗ್ಬೋದು. ಯಾಕೆ ಅಂತಂದ್ರೆ ನಿಮ್ಮೆಲ್ರಿಗೂ ಗೊತ್ತು, ನಮ್ಮ ಸ್ಪೈಡರ್ ಮ್ಯಾನ್ ಬಂದು ಐರನ್ ಮ್ಯಾನ್ ಅವರ ಪಕ್ಕಾ ಶಿಷ್ಯ, ಅಂದ್ರೆ ತುಂಬಾ ದೊಡ್ಡ ಫ್ಯಾನು. ಆದ್ರೆ ಇದರಲ್ಲಿ ಐರನ್ ಮ್ಯಾನ್ ಡೆತ್ ಆಗಿದೆ. ಡೂಮ್ಸ್ ಡೇಲಿ ಐರನ್ ಮ್ಯಾನೇ ವಿಲನ್ ಆಗಿ ಬಂದಿದ್ದಾರೆ.
ಅದನ್ನ ನೋಡಿ ನಮ್ ಸ್ಪೈಡರ್ ಮ್ಯಾನ್ ಶಾಕ್ ಆಗ್ತಾನ, ಅವ್ರ ಗುರುಗಳ ಜೊತೆನೆ ಹೋರಾಡ್ತಾನ. ಅದಾಗಾದ್ಮೇಲೆ ಇದರ ನೆಕ್ಸ್ಟ್ ಪಾರ್ಟ್ ನ ಸ್ಟೋರಿ ಏನಿರ್ಬೋದು ಅಂತ ನನ್ಗುನು ತುಂಬಾ ಕ್ಯೂರಿಯಾಸಿಟಿ ಇದೆ. ಓವರ್ ಆಲ್ ಇಟ್ಸ್ ಅ ನೈಸ್ ಮೂವಿ. ಅದನ್ನ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾಡಿ. ಲವ್ ಯು ಆಲ್, ಟೇಕ್ ಕೇರ್, ಬೈ.